ನಾವು ಇವಾಗ ಐಹೊಳೆಯಲ್ಲಿರುವಂಥ ಹುಚ್ಚಮಲ್ಲಿ ದೇವಸ್ಥಾನದ ಮುಂದೆ ಇದ್ದೀವಿ. ನಮ್ಮ ಜೊತೆ ಗೈಡ್ ರಮೇಶ್ ಅವರಿದ್ದಾರೆ. ಇವ್ರ ಜೊತೆ ಬನ್ನಿ ನೋಡೋಣ. ಬಟ್ ಇದು ಹುಚ್ಚಮಲ್ಲಿ ದೇವಸ್ಥಾನ ಕೊಟ್ಟಿರೋದು ಇವಾಗ ಇಂಗ್ಲಿಷ್ ಕಾಲಾವಧಿಯಲ್ಲಿ. ಬಟ್ ಈ ದೇವಸ್ಥಾನ ಬಂದ್ಬಿಟ್ಟು ಹಿಂದಿನ ಕಾಲಾವಧಿಯಲ್ಲಿ 8ನೇ ಶತಮಾನದ್ದು ಶಿವನ್ ಟೆಂಪಲ್. ಇದು ಪರಿಪೂರ್ಣವಾಗಿ ರೇಖಾ ನಾಗರ ಶಿಖರದಲ್ಲಿರುವಂಥ ದೇವಸ್ಥಾನ ವಿತ್ ಸಾಂಧಾರ ದೇವಾಲಯ. ಬಟ್ ಇಲ್ಲಿ ಕೂಡ ಒಂದು ಬಾವಿ ಇದೆ. ನಾವೇನಲ್ಲಿ ದುರ್ಗಾ ಟೆಂಪಲ್ ಪಕ್ಕದಲ್ಲಿ ಒಂದಿತ್ತಲ್ವಾ, ಅದೇ ಕಾಂಪ್ಲೆಕ್ಸ್ ಅಲ್ಲಿ 2 ಬಾವಿಗಳು. ಇದು ಬಾವಿ ಕೂಡ, ಇದೆಲ್ಲ ಮಳೆ ನೀರು, ಯಾಕಂದ್ರೆ ನದಿ ಸ್ವಲ್ಪ ದೂರ ಇದೆ. ಬಟ್ ಇದೆಲ್ಲ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ನೀರು ಕೆಳಮಟ್ಟಿಗೆ ಹೋಗುತ್ತೆ. ಹೌದು. ಈ ದೇವಸ್ಥಾನ ಬಾಗಿಲು ಪಶ್ಚಿಮ ಅಭಿಮುಖವಾಗಿದೆ. ಎಲ್ಲಾ ಕಡೆನೂ ಕಡೆ ಬಾರ್ಬರ್ ಟೆಂಪಲ್ ದಕ್ಷಿಣಕ್ಕೆ ಬಾಗಿಲಿತ್ತು, ಜೈನಕ್ಕೆ ಅದು ದಕ್ಷಿಣಕ್ಕೆ ಬಾಗಿಲಿದೆ, ಆ ದುರ್ಗಾ ಟೆಂಪಲ್ ಪೂರ್ವಕ್ಕೆ ಬಾಗಿಲಿದೆ, ಇದು ಪಶ್ಚಿಮ ಅಭಿಮುಖವಾಗಿದೆ. ಇದೊಂದು ಸೈಂಟಿಫಿಕ್ ಪ್ರಕಾರ ಪಶ್ಚಿಮ ಅಭಿಮುಖವಾಗಿ ಬಾಗಿಲು ಇದ್ರೆ ಅತಿ ಹೆಚ್ಚು ಉಷ್ಣತೆ ಸೂರ್ಯನ ಒಂದು, ಯಾಕಂದ್ರೆ ನೇರವಾಗಿ ಕಿರಣಗಳು ಎಲ್ಲಿವರೆಗೆ ಅಂದ್ರೆ ಆಗ ಒಳಗಡೆ ಗರ್ಭಗುಡಿ ಒಳಗಡೆ ಕಿರಣಗಳು ಹೋಗ್ಬೋದು. ಸೂರ್ಯನ ಕಿರಣಗಳು, ಬಿಸಿಲಿನ ಶಕೆ ಹೆಚ್ಚಾಗುತ್ತೆ. ಮಳೆ ಕೂಡ ಹಾಗೆ. ಈ ಉತ್ತರ ಕರ್ನಾಟಕ ಹೇಳಿದೆ ಬಯಲು ಸೀಮೆ ಅಂದಮೇಲೆ ಪಶ್ಚಿಮ ಘಟ್ಟದಿಂದ ಅತಿ ಮಾನ್ಸೂನ್ ಬರ್ತಾ ಇರುತ್ತೆ ಮಳೆ. ಆ ಮಳೆ ನೀರು ಕೂಡ ಒಳಗಡೆ ಹೋಗುತ್ತೆ. ಅಂದ್ರೆ ಇದೊಂದು ಪ್ರಯೋಗಾತ್ಮಕವಾದಂತ ಒಂದು ವಿದ್ಯಾಕೇಂದ್ರ, ಶಿಲ್ಪಕಲೆ ಒಂದು ಗುರುಕುಲ. ಎಲ್ಲಾ ಕಡೆನೊಂದು ಪ್ರಯೋಗ ಮಾಡಿ ಬೇರೆ ಶಿಲ್ಪಿಗಳಿಗೆ ಇವರು ಒಂದು ಪ್ರೇರಣೆ ಕೊಟ್ಟರು, ಪ್ರೋತ್ಸಾಹ ಕೊಟ್ಟಿರುವುದು. ಇವರೆಲ್ಲ ಇಂಪ್ರೂವ್ಮೆಂಟ್ ನೋಡಿ, ರೀಬಿಲ್ಟ್ ತುಂಬಾ ಸಿಸ್ಟಮೆಟಿಕ್ ಸ್ಟೆಪ್ಗಳನ್ನ ಹಾಕಿದ್ದಾರೆ. ಯಾವಾಗ ಗಣೇಶ ಮತ್ತು ಸುಬ್ರಹ್ಮಣ್ಯ ಮಧ್ಯದಲ್ಲಿ ಕಾಂಪಿಟೇಷನ್ ಇರುತ್ತೆ, ನಾನು ಮೇಲು ನಾ ಮೇಲು ಅಂತ ಹೇಳಿ, ಆಗ ಇಡೀ ಜಗತ್ತನ್ನೇ ಸುತ್ತ ಹಾಕ್ಲಿಕ್ಕೆ ಒಂದು ಚಾಲೆಂಜಿಂಗ್ ಗೇಮ್ ನಡೀತೈತೆ. ಆಗ ತನ್ನ ಒಂದು ನವಿಲನ್ನ ಕಾರ್ತಿಕೇಯ, ನಾವು ಸುಬ್ರಹ್ಮಣ್ಯ ಕಾರ್ತಿಕ ಅನ್ಬಹುದು, ನವಿಲು ಸುತ್ತ ಇಡೀ ಜಗತ್ತನ್ನೇ ಸುತ್ತಲಿಕ್ಕೆ ಹೋಗಿದ್ದಾನೆ. ಗಣೇಶ ಮಾತ್ರ ನನ್ನ ತಂದೆ ತಾಯಿನೇ ದೇವರು ಅಂತ ತಿಳ್ಕೊಂಡು ಶಿವ ಮತ್ತು ಪಾರ್ವತಿಯನ್ನ 5 ಸುತ್ತು ಬಿಡ್ತಾನೆ ಅವನು. ಅಂದ್ರೆ ಅವನು ಬುದ್ಧಿವಂತ ಅಂತ ನಾವು ನಂಬಬೇಕಾಗತ್ತೆ. ಇಲ್ಲಿ ಒಂದು ಕಾರ್ತಿಕೇಯನ ವಿಗ್ರಹ. ಇಲ್ಲಿ ಕೂಡ ವಿಷ್ಣುವಿನ ವಾಹನ ಗರುಡ ಇದ್ರೆ ಒಳಗಡೆ ಅಲ್ಲಿ ಶಿವಲಿಂಗ ಇದೆ. ಹೌದು, ಪೀಠ ಇಲ್ಲ. ಇಲ್ಲಿ ಏನು, ಯಾವಾಗ ಹುಚ್ಚಮಲ್ಲಿ ಎನ್ನುವಳು ಒಬ್ಬ ಸ್ತ್ರೀ ಇಲ್ಲಿ ವಾಸವಾಗಿದ್ರು, ಆಗ ಇಡೀ ದೇವಸ್ಥಾನಕ್ಕೆ ಈ ರೀತಿಯಾಗಿ ಸುಣ್ಣ ಬಣ್ಣ ಹಚ್ಕೊಂಡು ಇಲ್ಲಿ ವಾಸವಾಗಿದ್ರು. ಈ ಬಣ್ಣ ಸುಣ್ಣವನ್ನು ತೆಗಿಬೇಕಾದ್ರೆ ತುಂಬಾ ಕಷ್ಟ ಹಿಡಿತು. ಯಾಕಂದ್ರೆ 1 ವರ್ಷದ ಬಣ್ಣ ಅಲ್ಲಿದು. ಅವಳು ಕೂಡ ಒಂದು 10-20 ವರ್ಷಗಂಟ್ಲೆ ಇದ್ದವಳು ಇಲ್ಲಿ. ಪ್ರತಿ ವರ್ಷ 2 ಸರಿ, ಒಮ್ಮೆ ದೀಪಾವಳಿಗೆ ಬಿಟ್ಟರೆ ಒಮ್ಮೆ ಶಿವರಾತ್ರಿಗೆ ಬಣ್ಣ ಹಚ್ಚೋದು. ಇವಾಗ ಊರಲ್ಲೇ ಅದೇ ಇದೆ. ಎಲ್ಲ ಸುಣ್ಣ ಬಣ್ಣ ಹಚ್ಚೋದು ಎಲ್ಲ ಕಿತ್ತಬೇಕಾದ್ರೆ ತುಂಬಾ ಇದಾಯಿತು. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಇಲಾಖೆಯವರು ತೆಗೆದಿದ್ದಾರೆ ಇದೆಲ್ಲ. ಇದು ದೇವಸ್ಥಾನಕ್ಕೆ ಸುತ್ತ ಹಾಕೋಕೆ ಅದೊಂದು ಪ್ರದಕ್ಷಿಣ ಪಥೆ, ಪ್ರದಕ್ಷಿಣ. ಇಲ್ಲಿ ಒಂದು ಆನೆ ತನ್ನ ಮರಿ ಹಾಲನ್ನು ಕುಡಿಸೋದು, ಮರಿಗೆ ತುಂಬಾ ಮುದ್ದಾದ ಒಂದು ಎಲಿಫೆಂಟ್ ಕೆಳಗಡೆ ಇದೆ, ಹಾಲು ಕುಡಿಸೋದು. ಈ ಕಡೆ ಗರುಡ ಪಕ್ಷಿ ಹಾವನ್ನು ಹಿಡಿದಿರುವುದು ನೋಡಿ, ಕೈಯಲ್ಲಿ ವೈರಿಗಳು. ಒಂದು ಪ್ರಾಣಿ ಬದುಕಬೇಕಾದ್ರೆ ಮತ್ತೊಂದು ಪ್ರಾಣಿಯಲ್ಲಿ ಆಹುತಿ ಆಗ್ಬೇಕಾಗತ್ತೆ. ಇಲ್ಲಿ ಮಾನವನ ಸರಪಳಿ ಹೇಗೆ ಪ್ರಾಣಿಗಳ ಸರಪಳಿ ಕೂಡ ಒಂದು ಉಂಟಾಗುತ್ತೆ. ಇಲ್ಲಿ ನೋಡಿ, ಇದು ವೈಲ್ಡ್ ಬೋರ್ ತರ ಇದೆ, ತುಂಬಾ ಬಲಿಷ್ಠವಾದಂತ ಪ್ರಾಣಿ ಈ ಕಡೆ. ಇದು ಗಿಡ ಮುರುಗ ತರ ಇದೆ, ಗೆಂಡ ಮುರುಗ, ಕೆಸರಲ್ಲಿ ಇರುವಂತ ಒಂದು ಆನೆ ಅಂತಿಲ್ವಾ ಆ ತರ. ಇಟ್ ಇಸ್ ಸ್ನೇಕ್ ಚಾರ್ಮ್. ಇವಾಗೆಲ್ಲ ಆವಾಡಿಗರು, ಒಬ್ಬ ರಾಜ ಇದ್ರೆ ರಾಜ ಬಂದ್ರೆ ಪರ್ಫಾರ್ಮೇಷನ್ ಮಾಡೋದು. ಸ್ನೇಕ್ ಚಾರ್ಮಿಂಗ್, ಕೋಬ್ರಾ. ಇದು ಎಷ್ಟು ವರ್ಷ ಮುಂಚೆ? 86 1986 ಅವರು ಎಷ್ಟೆಷ್ಟೋ ಜನಗಳನ್ನ ಶಿಫ್ಟ್ ಮಾಡಿಸಿದ್ದಾರೆ. ಅದು ತುಂಬ ಕಷ್ಟ. ಅವ್ರಿಗೆ ಜಾಗ ಕೊಡಬೇಕು, ದುಡ್ಡು ಕೊಡಬೇಕು.
ಇವಾಗ 96 94 ಗ್ರಾಮ ಪಂಚಾಯತ್ ಅಂತ ಬಂತು.